ಹೆಲೋ ಗಾಯ್ಸ್, ಹೇಗಿದ್ದೀರೆಲ್ಲರೂ? ಐ ಹೋಪ್ ನೀವು ಚೆನ್ನಾಗಿರ್ತೀರ. ಸೊ ಇವತ್ತೊಂದು ಹೊಸ ಗೇಮನ್ನು ಟ್ರೈ ಮಾಡ್ತಿದ್ದೇವೆ. ಅದರ ಹೆಸರು ಟ್ರಕ್ಕರ್ಸ್ ಆಫ್ ಯುರೋಪ್. ಬೇಸಿಕಲಿ ಇದೊಂದು ಟ್ರಕ್ ಸಿಮ್ಯುಲೇಟರ್. ಇದರಲ್ಲಿ ನಮ್ಮ ಹತ್ರ ಒಂದು ಪರ್ಸ್ನಲ್ ಟ್ರಕ್ ಇರುತ್ತೆ. ಇದರಿಂದ ನಾವು ಕಾರ್ಗೊಂದು ಡೆಲಿವರಿ ಮಾಡ್ಬೋದು. ಸೊ ಗೇಮ್ನ ಗ್ರಾಫಿಕ್ಸ್ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಆಡೋಣ. ಬನ್ನಿ ಇದ್ರೆ ಇಂಟೀರಿಯರ್ ಚೆಕ್ ಮಾಡೋಣ ಹೆಂಗಿದೆ ಅಂತ. ಸೊ ಇಂಟೀರಿಯರ್ ಚೆನ್ನಾಗಿದೆ ಗಾಡಿದು. 2 ಸೀಟರ್ ವಿತ್ ಬ್ಯಾಕ್ ಸೈಡ್ ಇದಿದೆ ಅಂತ, ಬೆಡ್ ಇದೆ ಮಲ್ಗೋಕ್ಕೆ. ಇದು ಕ್ಯಾಬಿನ್ ತುಂಬ ಚೆನ್ನಾಗಿದೆ. ಇದ್ರ ಕ್ಯಾಬಿನ್ ಲೈಟು ಇದೆ, ಆನ್ ಆಫ್ ಆಗ್ತದೆ. ಆದಮೇಲೆ ಬೇರೆ ಗಾಡಿ ಪಾರ್ಕಿಂಗ್ ಬ್ರೇಕಿಂದ ತೆಗೆದು ಸೀದಾ ನ್ಯೂಟ್ರಲ್ಲಿ ಹಾಕ್ತೀನಿ. ನ್ಯೂಟ್ರಲಲ್ಲಿ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಅಂತ ನೋಡೋಣ. ಗಾಡಿ ಫುಲ್ ರೇಸಲ್ಲಿ ಚೆಕ್ ಮಾಡೋಣ ಹೆಂಗಿದೆ ಅಂತ. ಗಾಡಿ ಸೌಂಡ್ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಹೋಗೋಣ ಸೀದಾ ಕಾರ್ಗೋ ಡೆಲಿವರಿ ಮಾಡೋಕ್ಕೆ. ಎಷ್ಟು ಲಾಂಗ್ ಆಗಿರೋ ಕಾರ್ಗೋ ತಗೊಳ್ತೀರಿ ಅಷ್ಟೇ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ. ಸೊ ಇಲ್ಲೇ ನಾವು ಲೆಫ್ಟ್ ತಗೊಳ್ಬೇಕಾಗ್ತದೆ. ಬೇರೆ ಟ್ರಾಫಿಕ್ ತುಂಬ ಜಾಸ್ತಿ ಇಲ್ಲ, ಮಿಡ್ ರೇಂಜ್ ಟ್ರಾಫಿಕ್ ಇಲ್ಲಿ. ನಾನು ಟ್ರಾಫಿಕ್ ಡೆನ್ಸಿಟಿಯನ್ನು ತುಂಬ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇದ್ದರೆ ಗೇಮ್ ಲ್ಯಾಗ್ ಆಗುತ್ತೆ, ಇಲ್ಲಾಂದರೆ ಗೇಮ್ ಕ್ರ್ಯಾಶು ಆಗ್ಬೋದು. ಸೊ ಇಲ್ಲಿ ತೋರಿಸ್ತಿರ್ಬೋದು ಶೋ ಅವೈಲೇಬಲ್ ಜಾಬ್ಸ್ ಅಂತ. ಇದರಲ್ಲಿ ನಾನು ಯಾವುದಾದ್ರು ಚೆನ್ನಾಗಿರೋ ಜಾಬನ್ನು ತಗೊಳ್ತೀನಿ. ಸೊ ಫೈನಲಿ ಗೈಸ್, ನನಗೊಂದು ಜಾಬ್ ಸಿಕ್ತು. ಇದು ಈ ಕಾರ್ಗೋ ಟ್ಯಾಂಕರ್ ಆಗಿರುತ್ತೆ. ಈ ಟ್ಯಾಂಕರ್ ಒಳಗೆ ಡೀಸೆಲ್ ತುಂಬಿರುತ್ತೆ. ಇದನ್ನು ನಾವು ಹತ್ತಿರದ ವಿಲೇಜಿಗೆ ಒಂದು ಇದೆ. ಸೊ ಹತ್ತಿರಂದೆ ತುಂಬ ದೂರ ಏನಿಲ್ಲ. ಇದು ಘಾಟ್ ಸೆಕ್ಷನ್. ಇದರಿಂದ ನಾವು ಘಾಟಿಂದ ಕೆಳಗೆ ಇಳಿಬೇಕು. ಸೊ ಫೈನಲಿ ನಾನು ಕಾರ್ಗೋನ ಅಟ್ಯಾಚ್ ಮಾಡಿದ್ದೀನಿ ನನ್ನ ಟ್ರಕ್ಕಿಗೆ. ಸೊ ಬನ್ನಿ ನಮ್ಮ ಜರ್ನಿಯನ್ನು ಶುರು ಮಾಡೋಣ. ಇಲ್ಲಿಂದ ಗಾಡಿನ ತೆಗ್ದೀನಿ. ಈಗ ಇಲ್ಲಿಂದ ರೈಟ್ ಹೋಗಬೇಕು. ಅಲ್ಲಿ ಮ್ಯಾಪಲ್ಲಿ ತೋರಿಸ್ತಿರ್ಬೋದು ರೈಟ್ ಸೈಡ್ ಹೋಗ್ಬೇಕಂತ. ಆಚೆ ಈಚೆ ನೋಡ್ಕೊಳ್ತೀನಿ ಯಾವುದಾದ್ರು ಗಾಡಿ ಇದೆ ಅಂತ. ಏನೂ ಇಲ್ಲ. ಸೊ ಟ್ರಕ್ಕನ್ನು ಸೀದಾ ತಗೊಂಡು ಹೋಗೋಣ ಫುಲ್ ಸ್ಪೀಡಲ್ಲಿ. ಇಲ್ಲಿ ಜಾಸ್ತಿ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದರೆ ಇದು ಚಿಕ್ಕದಾದ ರಸ್ತೆ, ಅಷ್ಟೇನು ಸಿಂಗಲ್ ಹೈವೇ. ಅದೇ ರೀಸನ್ ಗೈಸ್ ನಾನು ಯಾಕೆ ಟ್ರಾಫಿಕ್ ಡೆನ್ಸಿಟಿಯನ್ನು ತುಂಬ ಕಡಿಮೆ ಇಟ್ಟಿದ್ದೀನಿ. ಯಾಕಂದರೆ ಈ ಗೇಮಲ್ಲಿ ತುಂಬ ಗ್ಲಿಚ್ ಆಗುತ್ತಿರುತ್ತೆ. ಟ್ರಕ್ಕಿನ ಗ್ಲಿಚ್ ಅಲ್ಲ, ಆದರೆ ಇದು ಟ್ರಾಫಿಕ್ ಗ್ಲಿಚ್ ಆಗಿರುತ್ತೆ. ಟ್ರಾಫಿಕಲ್ಲಿ ತುಂಬ ಗ್ಲಿಚ್ ಟೈಪಲ್ಲಿ ಬರುತ್ತೆ. ನೋಡ್ಬೋದು ಮತ್ತೊಂದೇ ಆಯಿತು. ಯಾಕೋ ಈ ಟ್ರಕ್ಗಳು ತುಂಬ ಡ್ಯಾನ್ಸ್ ಮಾಡ್ತಿವೆ ಈ ಗಾಡಿಗಳು. ಇದು ತುಂಬ ನ್ಯಾರೋ ಆಗಿದ್ದು, ಫುಲ್ ಘಾಟಲ್ಲಿ ಇರೋದು. ಘಾಟ್ ರೀಜನಲ್ಲಿ ಈ ರೂಟ್ ಹೋಗ್ತಿದೆ. ಹಾಗಾಗಿ ಇಲ್ಲಿ ತುಂಬ ಸ್ಪೀಡಲ್ಲಿ ಹೋಗೋಕ್ಕಾಗಲ್ಲ ನನಗೆ ಟ್ರಕ್ ಇಟ್ಕೊಂಡು. ಸೊ ಆದಷ್ಟು ನಾನು 100 ಒಳಗಡೆ ಇರೋಕ್ಕೆ ನೋಡ್ತೀನಿ. ಗೈಸ್, ನನ್ನ ಕಮೆಂಟ್ರಿಯಲ್ಲಿ ನೀವು ಫೋಕಸ್ ಕೊಡಬೇಡಿ, ಯಾಕಂದರೆ ನನ್ನ ಕಮೆಂಟ್ರಿ ಅಷ್ಟೇನು ಚೆನ್ನಾಗಿಲ್ಲ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಹಾಗಾಗಿ. ಸೊ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ಚಾನಲ್ಗೆ ಹೊಸಬರಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಿಂದ ಚೆನ್ನಾಗಿರೋ ಕಾಂಟೆಂಟ್ ಇನ್ ಫ್ಯೂಚರ್ ಸಿಗುತ್ತೆ. ಗೈಸ್, ನೀವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿರೋ ವ್ಯೂ ಕಾಣಿಸ್ತಿದೆ ಅಂತ. ಗೈಸ್, ಈ ಟ್ರಕ್ ಡ್ರೈವರ್ ತುಂಬ ಸ್ಲೋ ಆಗಿ ಓಡಿಸ್ತಿದ್ದಾನೆ. ನಾನು ಟ್ರೈ ಮಾಡ್ತೀನಿ ನಾನು ಓವರ್ಟೇಕ್ ಮಾಡೋಕ್ಕೆ. ನಾನು ಈ ಟನಲಲ್ಲಿ ಇದ್ದೀನಿ. ಸೊ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಪರವಾಗಿಲ್ಲ. ನಾನು ತುಂಬ ಪ್ರೋ ಡ್ರೈವರ್ ಗೈಸ್, ನಿಮ್ಗೆ ಗೊತ್ತಿರ್ಬೋದು. ನಾನು ನನಗೆ ತೋರಿಸ್ತೀನಿ ಪ್ರೋನೆಸ್.
It was at this moment that he knew. He fucked up. ಗೈಸ್ ಪ್ಲೀಸ್ ಇಗ್ನೋರ್ ದಿಸ್. ಪರವಾಗಿಲ್ಲ, ಅಷ್ಟೇನು ದೊಡ್ಡ ಡ್ಯಾಮೇಜ್ ಆಗಿಲ್ಲ ನನ್ನ ಟ್ರಕ್ಕಿಗೆ. ಸೊ ಈಗ ಸ್ವಲ್ಪ ಹೊತ್ತಲ್ಲಿ ಈ ಟನಲ್ಸ್ ಎಂಡ್ ಆಗುತ್ತೆ. ಗೈಸ್ ಅಂತೂ ಇಂತೂ ಟನಲ್ ಎಂಡ್ ಆಗಿಬಿಡ್ತು. ಸೊ ಇಲ್ಲಿ ನೋಡ್ಬೋದು ಫುಲ್ ಓಪನ್ ಏರಿಯಾ. ಗೈಸ್ ಹೊರಗಡೆ ತುಂಬ ಚೆನ್ನಾಗಿರೋ ವ್ಯೂ ಕಾಣಿಸ್ತಿದೆ. ಯಾಕೋ ಗೊತ್ತಿಲ್ಲ, ಈ ಟ್ರಕ್ ತುಂಬ ಔಟ್ ಆಫ್ ಕಂಟ್ರೋಲ್ ಆಗ್ತಿದೆ. ಸೊ ಇಲ್ಲಿ ಒಂದು ಪರ್ಫೆಕ್ಟ್ ಸ್ಮೂತ್ ಟರ್ನ್ ಮಾಡ್ತಿದ್ದೇನೆ. ಆಗುತ್ತೆ, ಅಷ್ಟೇನು ಕಷ್ಟ ಏನಿಲ್ಲ, ಆರಾಮ್ಸೆ. ಯಾಕಂದರೆ ನಾನು ನೋ ಡ್ರೈವರ್. ಸೊ ಬನ್ನಿ ಹೋಗೋಣ. ಗೈಸ್ ಅವಾಗಿಂದ ಈ ಟ್ರಕ್ ಹಿಂಗಡೆನೇ ಹೋಗ್ತಿದ್ದೀನಿ. ಈಗ ಫೈನಲಿ ನಾನು ಇದನ್ನು ಓವರ್ಟೇಕ್ ಮಾಡ್ತೇನೆ. ನೋಡೋಕೆ ಸಾರಿ, ಮತ್ತೆ ಒಂದು ಸಣ್ಣ ಮಿಸ್ಟೇಕ್ ಆಗಿಬಿಡ್ತು. ಎಡಿಟರ್ ಅಣ್ಣ, ಈ ಕ್ಲಿಪ್ಪನ್ನು ಕಟ್ ಮಾಡಿ ಪ್ಲೀಸ್. ಗೈಸ್ ನಮ್ಮ ಡೆಸ್ಟಿನೇಷನ್ ಹತ್ತಿರ ಬರ್ತಿದೆ. ಸೊ ಇಲ್ಲೊಂದು ದೊಡ್ಡ ಹೈವೇ ಸಿಗಲಿ, ಸ್ಟ್ರೈಟ್ ರೋಡ್. ಹಿಂಗಡೆ ಇರೋ ಟ್ರಕ್ಕನ್ನು ಥರ್ಡ್ ಟೈಮ್ ಈಗ ನಾನು ಓವರ್ಟೇಕ್ ಮಾಡಿ ಟ್ರೈ ಮಾಡ್ತಿದ್ದೀನಿ. Immens Messi, encara 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 ಸಕ್ಸಸ್ಫುಲಿ ನಾವು ಟ್ರಕ್ಕನ್ನು ಓವರ್ಟೇಕ್ ಮಾಡಿದ್ದೀನಿ. ಸೊ ಇಲ್ಲಿ ಗೊತ್ತಾಗಿರ್ಬೋದು ನನ್ನ ಪ್ರೋನೆಸ್ ಹೆಂಗಿದೆ ಅಂತ, ನನ್ನ ಡ್ರೈವಿಂಗ್ ಸ್ಕಿಲ್ ಗೈಸ್. ಅದು ಬೇರೆ ವಿಷಯ, ಮುಂದ್ಗಡೆಯಿಂದ ಯಾವುದು ಗಾಡಿ ಬರ್ತಿಲ್ಲ. ಸೊ ಫೈನಲಿ ಗೈಸ್ ನಮ್ಮ ಡೆಸ್ಟಿನೇಷನ್ ಬಂತು. ನಾವಿಲ್ಲಿ ರೈಟ್ ಟರ್ನ್ ತಗೊಂಡು
ಸೀದಾ ಕೆಳಗಿನ ರೋಡಲ್ಲಿ ಹೋಗಬೇಕು. ಚಿಕ್ಕದಾದ ರೋಡಲ್ಲಿ ರೈಟ್ ತಗೊಂಡು ಮತ್ತು ಪುನಃ ರೈಟ್ ಹೋಗಬೇಕು. ಮೊದಲು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ನೋಡ್ಕೊಳ್ತೀನಿ ಯಾವುದೇ ಗಾಡಿ ಬರ್ತಿದೆ ಅಂತ. ಸೊ ಯಾವುದೇ ಗಾಡಿ ಇಲ್ಲ, ಸೀದಾ ಹೋಗ್ಬೋದು ಒಂದು ಡೆಸ್ಟಿನೇಷನ್ ಕಡೆ. ಸೊ ಫೈನಲ್ ಗೈಸ್ ನಾವು ಬಂದುಬಿಟ್ಟಿದ್ದೀವಿ. ಸೊ ನಾನು ಪಾರ್ಕಿಂಗನ್ನು ಸ್ಕಿಪ್ ಮಾಡ್ತಿದ್ದೀನಿ. ಸೊ ನಮ್ಮ ಪಾರ್ಸಲನ್ನು ಡೆಲಿವರಿ ಮಾಡಿದ್ದೀವಿ, ಕಾರ್ಗೋ ಡೆಲಿವರಿ ಆಯಿತು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಂಥ ಗೇಮಿಂಗ್ ರಿಲೇಟೆಡ್ ವೀಡಿಯೋಸನ್ನು ಇದೇ ಚಾನಲ್ಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನೀವು ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.